ನಮಸ್ಕಾರ ಸ್ನೇಹಿತರೆ. ಪಂಚರಾಜ್ಯಗಳ ಪೈಕಿ ಇನ್ನೆರಡು ರಾಜ್ಯಗಳಷ್ಟೇ ಮತದಾನವನ್ನು ಎದುರಿಸಬೇಕಿದೆ. ತಮಿಳುನಾಡಿನಲ್ಲಿ ಏಪ್ರಿಲ್ 23ನೇ ತಾರೀಕು ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿರುವಂಥದ್ದು. ಈ ಬಾರಿ ತಮಿಳುನಾಡಿನ ಚುನಾವಣೆಯನ್ನು ವಿಜಯ್ರನ್ನ ಹೊರತುಪಡಿಸಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೇ ಹೋದರೂ ಸಹ ವಿಜಯ್ ಸುದ್ದಿಯಲ್ಲೇ ಇರ್ತಾ ಇದ್ದಾರೆ. ಈಗ ಸ್ಟಾಲಿನ್ ಮತ್ತು ವಿಜಯ್ ಅವರ ನಡುವೆ ಹತ್ಕೊಂಡಿದೆ. ಇಬ್ಬರೂ ಸಹ ನೇರವಾಗಿ ವಾಗ್ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ವಿಜಯ್ ಯಾವ ರೀತಿಯಾಗಿ ಡ್ಯಾಮೇಜನ್ನು ಮಾಡ್ಬೋದು ಈ ಬಾರಿಯ ಚುನಾವಣೆಯಲ್ಲಿ ಅನ್ನೋದನ್ನು ಮೇ 4ರ ತನಕ ಅದನ್ನು ಗೆಸ್ ಮಾಡುವಂಥದ್ದು ಕಷ್ಟ. ಈ ಸಮೀಕ್ಷೆಗಳೆಲ್ಲವೂ ಕೂಡ 7%ಗಿಂತ ಹೆಚ್ಚು ವೋಟ್ ಶೇರನ್ನು ಕೊಡ್ತಾ ಇದೆ. 7-8% ವೋಟ್ ಶೇರ್ಗಳು ವಿಜಯ್ ತೆಗೆದುಕೊಳ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. 6ರಿಂದ 12 ಸ್ಥಾನಗಳು ಪೋಲ್ ಆಫ್ ಪೋಲ್ನ ತೆಗೆದುಕೊಳ್ಳೋದಾದರೆ 6 ಸ್ಥಾನಗಳನ್ನು ವಿಜಯ್ ಗೆಲ್ತಾರೆ ಅಂತ ಹೇಳಿ ಸಮೀಕ್ಷೆ ಹೇಳುತ್ತೆ. ಆದರೆ ವಿಜಯ್ರವರ ರ್ಯಾಲಿಗಳಿಗೆ ಸೇರ್ತಾ ಇರುವಂತಹ ಜನಸಂದಣಿಯನ್ನು ನೋಡ್ತಾ ಇದ್ರೆ ಅವೆಲ್ಲವೂ ಕೂಡ ಏನಾದರೂ ಓಟಾಗಿ ಕನ್ವರ್ಟ್ ಆದರೆ ವಿಜಯ್ ಕ್ರಾಂತಿ ಮಾಡ್ದಂಗೆ ಆಗುತ್ತೆ. ಆದರೆ ಈಗ ಸೇರ್ತಾ ಇರುವಂತಹ ಜನಸಂದಣಿ ವಿಜಯನ್ನ ನೋಡ್ಲಿಕ್ಕ ಅಥವಾ ವಿಜಯ್ ಅವರ ಪಾರ್ಟಿಯನ್ನು ಬೆಂಬಲಿಸ್ಲಿಕ್ಕ. ಒಟ್ಟಾರೆಯಾಗಿ 234 ಕ್ಷೇತ್ರಗಳಿದೆ. 234 ಕ್ಷೇತ್ರಗಳಿಗೂ ಸಹ ಕ್ಯಾಂಡಿಡೇಟ್ಸ್ಗಳನ್ನ ವಿಜಯ್ ಹಾಕ್ತಾ ಇದ್ದಾರೆ. 2 ಕ್ಷೇತ್ರಗಳಲ್ಲಿ ವಿಜಯ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ರೀತಿಯಾಗಿ ಮದ್ರಾಸ್ ಹೈಕೋರ್ಟ್ ಒಂದು ರೀತಿ ವಿಚಾರಣೆ ಮಾಡ್ತಾ ಇದೆ. ಅಫಿಡವಿಟ್ನಲ್ಲಿ ಗೊಂದಲಗಳು ಉಂಟಾಗಿದೆ. 2 ಕಡೆ ಹೆಸರುಗಳು ಬೇರೆ ಇದೆ. ಆಸ್ತಿ ವಿಚಾರಗಳಲ್ಲಿ ಗೊಂದಲ ಆಗಿದೆ. ಅದನ್ನು ಬದಿಗಿಡೋಣ. ಈ 234 ಕ್ಷೇತ್ರಗಳಲ್ಲಿ ವಿಜಯ್ ಅವರ ಕ್ಯಾಂಡಿಡೇಟ್ ಅಲ್ಲ. 2 ಕ್ಷೇತ್ರಗಳನ್ನು ಹೊರತುಪಡಿಸಿ ವಿಜಯ್ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ಗಳನ್ನು ನಿಲ್ಲಿಸಿದ್ದಾರೆ. ಅವ್ರು ಯಾರಂತ ಅಲ್ಲಿನ ವಿಜಯ್ ಅಭಿಮಾನಿಗಳಿಗೆ ಗೊತ್ತಿರಲ್ಲ. ಅವರು ಹೋಗಿ ವಿಜಯ್ ಅವರಿಗೋಸ್ಕರ ಅವರಿಗೆ TVK ಅನ್ನೋ ಕಾರಣಕ್ಕಾಗಿ ಮತ ಹಾಕ್ತಾರ, ಮತ ಚಲಾವಣೆ ಮಾಡ್ತಾರ ಅನ್ನೋದು ಪ್ರಶ್ನೆ. ಇನ್ನೊಂದು, ಈ ಸೆಲೆಬ್ರೇಟೆಡ್ ವ್ಯಕ್ತಿಗಳು ಚುನಾವಣೆಯನ್ನು ಎದುರಿಸಿದಾಗ ಅವರನ್ನು ನೋಡಲಿಕ್ಕೆ ಜನ ಸೇರ್ತಾರೆ ಹೊರತು ಅವರ ಪಕ್ಷಕ್ಕೆ ಮತ ನೀಡಲಿಕ್ಕೆ ಅಲ್ಲ. ಇದು ಮೊದಲಿನಿಂದಲೂ ಅದೇ ರೀತಿ ಆಗುವಂಥದ್ದು. ಈ ರ್ಯಾಲಿಗಳಲ್ಲಿ ಈಗ ಪಶ್ಚಿಮ ಬಂಗಾಳದಲ್ಲಿ ಮೋದಿಯವರನ್ನು ನೋಡಲಿಕ್ಕೆ ಜನಸಾಗರ ಬರ್ತಾ ಇದೆ. ಯೋಗಿ ಆದಿತ್ಯನಾಥ್ರವರ ರ್ಯಾಲಿಗೆ ಮಮತಾ ಬ್ಯಾನರ್ಜಿಯ ರ್ಯಾಲಿಯನ್ನು ಬಿಟ್ಟುಬಿಟ್ಟು ಯೋಗಿ ಅವ್ರ ಕಡೆ ಬರ್ತಾ ಇದ್ದಾರೆ. ಯಾಕೆ? ಯೋಗಿ ಇಸ್ ಅನ್ ಅಗ್ರೆಸಿವ್ ಲೀಡರ್. ಅವೆಲ್ಲವೂ ಕೂಡ ಓಟಾಗಿ ಕನ್ವರ್ಟ್ ಆಗುತ್ತಾ? ಇಂಪಾಸಿಬಲ್. ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಬಟ್ ಎಕ್ಸ್ ಫ್ಯಾಕ್ಟರ್ ವಿಜಯ್ ಅನ್ನೋದು ಎಕ್ಸಿಟ್ ಪೋಲ್ಗಳ ತನಕ ನಾವು ಅದನ್ನು ಗೆಸ್ ಮಾಡಲಿಕ್ಕೆ ಅಸಾಧ್ಯ. ಸಮೀಕ್ಷೆಗಳ ಕಡೆ ಬರೋದೇ ಆದರೆ ಒಂದು ಸಮೀಕ್ಷೆ ಅಚ್ಚರಿಯ ಭವಿಷ್ಯವನ್ನು ನುಡಿತಾ ಇದೆ. ಈ ಒಪಿನಿಯನ್ ಪೋಲ್ಗಳೇನೇ ಇದ್ರೂ ಕೂಡ ಸದ್ಯದ ಮೂಡನ್ನು ಮಾತ್ರ ಅವರು ಹಿಡಿತಾರೆ ಹೊರತು ಎಕ್ಸಿಟ್ ಪೋಲ್ನ ರೀತಿಯಲ್ಲಿ ಅವರು ಅಕ್ಯುರೇಟ್ ಆಗಲ್ಲ. ಈಗ ನಿಮಗೆ ಆಕ್ಸಿಸ್ ಮೈ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಪ್ರದೀಪ್ ಗುಪ್ತಾ ಸಫಾಲಜಿಸ್ಟು, ಅವರ ಒಪಿನಿಯನ್ ಪೋಲ್ಗಳನ್ನು ಕೊಡಲ್ಲ. ಅವರು ಎಕ್ಸಿಟ್ ಪೋಲನ್ನು ಮಾತ್ರ ಕೊಡ್ತಾರೆ. 93% ಅಕ್ಯುರೇಟ್ ಇದೆ ಅವ್ರದ್ದು. 93% ಸ್ಟ್ರೈಕ್ ರೇಟ್ ಇದೆ. ಲೋಕಾ ಪೋಲ್ ಅನ್ನುವಂಥ ಒಂದು ಏಜೆನ್ಸಿ ತನ್ನ ಸರ್ವೆಯನ್ನು ಕೊಟ್ಟಿದೆ. ಇಲ್ಲಿವರೆಗೂ ತಮಿಳುನಾಡಿಗೆ ಸಂಬಂಧಪಟ್ಟಂತೆ 5 ಸರ್ವೆಗಳು ಬಂದಿದೆ. ಅದರಲ್ಲಿ 3 ಸರ್ವೆಗಳು AIADMK ಮೈತ್ರಿಕೂಟ ಅರ್ಥಾತ್ BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. 2 ಸರ್ವೆಗಳು DMK ಪುನಃ ಬರುತ್ತೆ ಅಂತೇಳಿ ಹೇಳ್ತಾ ಇದೆ. ಈ 5 ಒಟ್ಟಾರೆಯಾಗಿ 5 ಸರ್ವೆಗಳಲ್ಲಿ 4 ಸರ್ವೆಗಳು ನೇರ ಹಣಾಹಣಿಯ ಭವಿಷ್ಯ ಕೊಡ್ತಾ ಇದ್ದಾರೆ. 4 ಸರ್ವೆಗಳ ಪ್ರಕಾರ 5ರಿಂದ 6 ಸ್ಥಾನಗಳು ಅಥವಾ 10 ಸ್ಥಾನಗಳ ವ್ಯತ್ಯಾಸ ಇರುತ್ತೆ 2 ಮೈತ್ರಿಕೂಟಗಳ ನಡುವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಲೋಕಾ ಪೋಲ್ನ ಸಮೀಕ್ಷೆಯ ಪ್ರಕಾರ, ಒಪಿನಿಯನ್ ಪೋಲ್ನ ಪ್ರಕಾರ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಸಿಗುತ್ತೆ DMKಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಏನಾಗಿದೆ DMK ಈ 5 ವರ್ಷದಲ್ಲಿ? ಏನಾದರೂ ಪ್ರೋ ಇನ್ಕಂಬೆನ್ಸಿಯಲ್ಲಿ ಏನಾದರೂ ಕಂಡು ಬರ್ತಾ ಇದೆಯಾ? ಇಲ್ಲ. ಆ್ಯಂಟಿ ಇನ್ಕಂಬೆನ್ಸಿಯಲ್ಲಿ ರುದ್ರ ತಾಂಡವ ಆಡ್ತಾ ಇದೆ. ಅಲ್ಲಿ ಆ್ಯಂಟಿ ಹಿಂದೂ ಅಲೆ ಕೂಡ ಇದೆ. ಸ್ಟಾಲಿನ್ ಇಸ್ ಎ ಕ್ಲೀನ್ ಫೇಸ್. ಸ್ಟಾಲಿನ್ ಅವರು ಯಾವುದೇ ವಿವಾದಗಳನ್ನ ತಮ್ಮ ಸುಳಿಯಲ್ಲಿ ಬಿಟ್ಕೊಂಡಲ್ಲ. ಅವರು ರಾಜಕೀಯವನ್ನು ಮಾತ್ರ ಮಾಡ್ತಾರೆ, ಸರ್ಕಾರವನ್ನು ಮಾತ್ರ ನಡೆಸ್ತಾರೆ. ಅವರ ಅಕ್ಕಪಕ್ಕದಲ್ಲಿರುವಂಥವರಿಗೆ ಈ ಹಿಂದೂ ಮುಸ್ಲಿಂ ವಿವಾದಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬಿಡ್ತಾರೆ ಅವರು. ಉದಯನಿಧಿ ಸ್ಟಾಲಿನ್ನ ಯಾವ ರೀತಿ ಹಿಂದೂ ಧರ್ಮ, ಸನಾತನ ಧರ್ಮ ಅನ್ನುವಂಥದ್ದು ಡೆಂಗಿ ಮಲೇರಿಯಾ ಇದ್ದಂತೆ ಅಂತ ಒಂದು 2 ವರ್ಷಗಳಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ವಿವಾದಕ್ಕೆ ಗುರಿಯಾಗಿತ್ತು. ರಾಜ DMK ಸಂಸದ, ಭಾರತ ಅನ್ನುವಂಥದ್ದು ದೇಶನ ಇಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಇತ್ತೀಚೆಗೆ ಒಂದು ಕಾರ್ತಿಕ ದೀಪೋತ್ಸವದ ದೀಪ ಹಚ್ಚಲಿಕ್ಕೆ ಸಂಬಂಧಪಟ್ಟಂತೆ ಬೆಟ್ಟದ ಮೇಲೆ ದರ್ಗಾದ ಹತ್ತಿರ ಏನಾದರೂ ದೀಪ ಹಚ್ಚಿದ್ರೆ ಅದು ಕೋಮು ದ್ವೇಷಕ್ಕೆ ಗುರಿಯಾಗುತ್ತೆ ಅಂಥೇಳಿ ಆ ಜಡ್ಜ್ಮೆಂಟನ್ನು ಕೊಟ್ಟಂತಹ ಜಡ್ಜನ್ನು ಇವರು ಗುರಿಯಾಗಿಸಿಕೊಂಡು ಇಂಪೀಚ್ಮೆಂಟ್ ಮಾಡಲಿಕ್ಕೆ ಹೊರಟಿದ್ರು.
ಇವೆಲ್ಲವೂ ಕೂಡ ಹಿಂದೂಗಳು ನಿಧಾನವಾಗಿ ಗಮನಿಸಿದ್ದಾರೆ. ಈ ಈ ಸ್ಥಾನಗಳು ಲೋಕಾಪೋಲ್ನ ಪ್ರಕಾರ 38ರಿಂದ 42 ಕ್ಷೇತ್ರಗಳನ್ನ ನಿಜವಾಗ್ಲೂ 2 ಸಲ ಕ್ರಾಸ್ ಚೆಕ್ ಮಾಡಿದೆ ಅವರ ಸಂಖ್ಯೆಗಳನ್ನು. 38ರಿಂದ 48 ಸ್ಥಾನಗಳು ಅಷ್ಟೇನಾ AIADMK ಬರುವಂಥದ್ದು. DMK 189 ತಲುಪತ್ತೆ ಅಂದರೆ ಏನು ಕಾರಣ ಇದೆ? ಏನು ಅವರ ಪರವಾಗಿ ಏನಾದರೂ ಅಲೆಗಳಿದ್ದಿದೆಯಾ? TVK ಡ್ಯಾಮೇಜ್ ಮಾಡ್ತಾ ಇದೆ. BJP ಮತ್ತು AIADMK ಇಬ್ಬರೂ ಕೂಡ ಅಗ್ರೆಸಿವ್ ಆಗಿ ಬರ್ತಾ ಇದ್ದಾರೆ. AIADMK ಮೈತ್ರಿಕೂಟ ಬಲವಾಗಿದೆ. TVK ಇಬ್ಬರಿಗೂ ಕೂಡ ಡ್ಯಾಮೇಜ್ ಮಾಡಲಿಕ್ಕೆ ಹೊರಟಿದೆ. 189 ಸಂಖ್ಯೆಗಳು ನಿಜಕ್ಕೂ ಕೂಡ ಯಾವ ರೀತಿ ಅಂತ ಹೇಳಿದ್ರೆ, ಈ ಬಿಹಾರದ ಎಕ್ಸಿಟ್ ಪೋಲ್ ಬರಬೇಕಾದ್ರೆ ಒಂದು ಎಕ್ಸಿಟ್ ಪೋಲ್ ಬಂದಿತ್ತು. 200ರ ಗಡಿಯನ್ನು ದಾಟಿಸ್ತಿದ್ರು ಅವರು NDAಗೆ. 206ರಿಂದ 210ರ ಸಂಖ್ಯೆಯನ್ನು ಕೊಟ್ಟಿದ್ರು. ಆ ಆಸುಪಾಸಿನ ಸಂಖ್ಯೆಗಳಿತ್ತು. ಯಾರೂ ಕೂಡ ಅದನ್ನು ತೆಗೆದುಕೊಳ್ಳಿಲ್ಲ. ಇದು ಅವರದ್ದೇ ಆದ ಸರ್ವೆ ಏಜೆನ್ಸಿ ಅವರ ಫಾರ ಕೊಟ್ಟಿದ್ದಾರೆ ಅಂತ. ಬಟ್ ರಿಸಲ್ಟ್ ಹಂಗೆ ಬಂತು. 24ರ ಚುನಾವಣೆಯಲ್ಲಿ ಒಂದೇ ಒಂದು ಸಟ್ಟಾ ಬಜಾರ್ BJPಗೆ ಸೋಲಾಗುತ್ತೆ. BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ, ಬಟ್ BJPಗೆ ಬಹುಮತಗಳ ಕೊರತೆ ಆಗುತ್ತೆ ಅಂತ ಹೇಳಿದ್ದು ಸಟ್ಟಾ ಬಜಾರ್. ಅದನ್ನು ಯಾರು ತೆಗೆದುಕೊಳ್ಳಿಲ್ಲ. ಬಟ್ ಇದನ್ನು ಲೋಕಪೋಲ್ನ ಭವಿಷ್ಯ ನಿಜ ಆಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆ. ಇವರ TVKಯ ಸಂಖ್ಯೆ 8ರಿಂದ 10 ಸ್ಥಾನಗಳನ್ನು ಕೊಡ್ತಾ ಇದ್ದಾರೆ. TVK 8ರಿಂದ 10 ಸ್ಥಾನಗಳಂದರೆ ಅದೊಂದು ರೀತಿ ಅವರಿಗೆ ಆರಂಭಿಕ ಮುನ್ನಡೆ ಮೊದಲ ಚುನಾವಣೆಯಲ್ಲೇ. ನೋಡೋಣ ಈ ತಮಿಳುನಾಡಿನ ಕಣ ಯಾವ ರೀತಿ ಇರುತ್ತೆ ಅಂತ. 23ನೇ ತಾರೀಕು ಮತದಾರರ ಪ್ರಭು ಭವಿಷ್ಯವನ್ನು ಬರೀತಾನೆ. ಮೇ 4ಕ್ಕೆ ಫಲಿತಾಂಶ ಹೊರಬರುತ್ತೆ. ಅದಕ್ಕಿಂತ ಮುಂಚೆ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೀವಿ. ಬಟ್ ಸ್ಟಿಲ್ ಲೋಕಪೋಲ್ನ ಈ ಒಪಿನಿಯನ್ ಪೋಲ್ ಮೇಲೆ ನಿಜವಾಗ್ಲೂ ಕೂಡ ಕ್ವಶನ್ ಮಾರ್ಕ್ ಇದ್ದೇ ಇರುವಂಥದ್ದು. ಅದನ್ನು ಇದರ ಮುಂದುವರೆದ ಅಪ್ಡೇಟ್ಸನ್ನು ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತಾ ಹೋಗ್ತೀವಿ. ನಮಸ್ಕಾರ.